ಸೈಕಲ್ ಅಲ್ಲೇ ಹಾಕಿದ್ದೀನಿ. ನಮ್ಮ ಗಣಪತಿ ದೇವಸ್ಥಾನ, ಕಾಪಾಡು ಗಣಪತಿ. ಏಕೆ ಸ್ವಲ್ಪ ಡಿಮೋಟಿವೇಶನ್ ಆಗಿದೆ ಅಂದರೆ, ನಿನ್ನೆ ಸಂಜೆ ಶೃಂಗೇರಿಗೆ ರೀಚ್ ಆಗಬೇಕಿತ್ತು. ಅದಕ್ಕೆ ಸ್ವಲ್ಪ ಬೇಜಾರಾಗ್ಬಿಡ್ತು. ನಾವು ಅಂದ್ಕೊಂಡಿದ್ದ ಲೊಕೇಶನ್ಗೆ ತಲುಪಕ್ಕಾಗಿರಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಮನಸ್ಸಿಗೆ ಬೇಜಾರಾಯ್ತದೆ. ಇವಾಗ ಆಗೊಂಬೆಗೆ ಆರಾಮಾಗಿ ರೀಚ್ ಆಗ್ಬೋದು. ಯಾಕೆಂದರೆ ಇಲ್ಲಿಂದ 46-45 ಕಿಲೋಮೀಟ್ರ್ ಅಷ್ಟೇ ಇರೋದು. ಆಗೊಂಬೆ ಹೋಗ್ಬಿಟ್ಟು ನಮ್ಮ ಕೆಳಗೆ ಇಳಿದು ಬಿಡುವ, ಉಡುಪಿ ಜಿಲ್ಲೆಗೆ ಇಳಿದು ಬಿಡುವ. ಅಂದರೆ ಆಗುಂಬೆ ಬರೋದು ಶಿವಮೊಗ್ಗ ನಮಗೆ ಹಂಗೆ ಉಡುಪಿ ಕಂಪ್ಲೀಟ್ ಮಾಡಿಬಿಟ್ಟು ಮೇಲೆಗೆ ಹೋಗುವ, ಹಂಗೆ ಅಲ್ಲಿ ಮಾಡಿಬಿಡುವ. ಹಂಗೆ ಮೇಲೆ ಹೋಗುವಾಗ ನಮಗೆ ಶಿವಮೊಗ್ಗ ಸಿಗ್ಬಿಡ್ತದೆ. ಶಿವಮೊಗ್ಗ ಕಳೆದುಬಿಟ್ಟು ಹಂಗೆ ಉತ್ತರ ಕರ್ನಾಟಕ ಮಾಡ್ಕೊಂಡು ಹೋಗೋಣ. ಇವಾಗ 11 ಗಂಟೆ ಆಗಾಯಿತು. ಇಲ್ಲೊಂದು ಇಳಿಜಾರು ಬರ್ತೈತೆ. ಬರೋ ಜಾಗದಲ್ಲಿ ಪ್ಲಾಸ್ಟಿಕ್ ಬಿದ್ದುಬಿಡ್ತು. ಒಂದೋ ಸೈಕಲ್ ಬೀಳೋದು, ಇಲ್ಲಾಂದರೆ ಪ್ಲಾಸ್ಟಿಕ್ ಬೀಳೋದು. ಇದಾಯಿತು. ಆ ಸ್ಟ್ಯಾಂಡ್ ಸರಿ ಇಲ್ಲ. ಇಲ್ಲಿ ಒಂದು ನರ್ಸರಿ ಇದೆ, ಕೇಳಿ ನೋಡುವ. ಯಾವುದಿಲ್ಲ? ಸಣ್ಣ ಮರ ಯಾವುದಿಲ್ಲ? ಚಿಗುರುವಂಥ ಮರ ಯಾವುದಿಲ್ಲ? ಚಿಗುರುವಂಥ ಸಣ್ಣ ಯಾವುದಿಲ್ಲ? ಇಲ್ಲ ಅಲ್ಲ. ಇವಾಗ ಬಂದು ಮೈನ್ ರೋಡ್ ಬಂದ್ಬಿಡ್ತು. ಇಲ್ಲಿಂದ ಲೆಫ್ಟ್ ತೆಗಿಬೇಕಂತೆ. ಹಂಗೆ ಮೈನ್ ರೋಡ್ ಸಿಕ್ಬಿಡ್ತು. ಒಂದು ಎಳ್ನೀರು ಕುಡಿಯುವ. ಎಷ್ಟನಾ? ದೊಡ್ಡ ಗಂಜಿರದ ಕೊಡಿ. ಲೈಟಾಗಿ ಹಸಿವು ಆಯ್ತಿದೆ, ಅದು ಹೋಗ್ಬೇಕು. ಈಗ ನನಗೆ ಇನ್ನು 26 ಜಿಲ್ಲೆ ಕಂಪ್ಲೀಟ್ ಮಾಡಬೇಕು. ನಂದು ಕೊಡಗು. ಎಲ್ಲ ಡಿಸ್ಟ್ರಿಕ್ಟ್ ಹೋಗ್ತೀರಾ? ಈಗ ಎಷ್ಟಾಯ್ತು? ಈಗ 4 ಆಯ್ತು. ಸ್ಟ್ಯಾಂಡ್ ಬಂದೈತಾ ಅಂತ ಕೆಲಸ ಇರ್ಬೋದಾ? ಅದು ಸ್ಟ್ಯಾಂಡ್ ಸರಿ ಇಲ್ಲ. ಇಲ್ಲ, ಒಂದು 26 ಅಲ್ಲಲ್ಲ ತಗೊಳ್ಳಿ ಅಣ್ಣ. ಇಲ್ಲ ಪರವಾಗಿಲ್ಲ, ಇದು ಕಮ್ಮಿ ಆಯಿತು. ಸರಿ ಅಣ್ಣ, ಬರ್ತೀನಿ. ಥ್ಯಾಂಕ್ಸ್ ಸೊ ಮಚ್. ಬನ್ನಿ. ಆಯ್ತು. ನಿಮ್ದೆಲ್ಲ ಇದೆಯವರಾ? 8 ಕಿಲೋಮೀಟರ್ ಬಂಡಿ ಗಡಿನೇ ಇರ್ತದೆ. ರೋಡು. ಆಯ್ತು ಆಯ್ತು. ಥ್ಯಾಂಕ್ ಯು ಸೊ ಮಚ್. ನೀವು ಇದೇವರ ನೀವು? ಇದು 7 ಗರು. ಸೈಕಲ್ 15 ಬರುತ್ತೆ. ಬಿಸ್ಕೆಟ್ ಬೇಕಾ? ಬಿಸ್ಕೆಟ್ ಇದೆ, ಕೊಡಲ ಬಿಸ್ಕೆಟು? ಸ್ವಲ್ಪ
ಬಿಸ್ಕೆಟ್ ನೋಡಿದ್ರೆ ಆ ಬೇಗ ಒಳಗೆ ಇತ್ತು, ಅದಕ್ಕೆ ಅದ ಲಗೇಜಿನ ಬಿಚ್ತಾ ಇದ್ದೀನಿ. ಬರಲ್ಲ, ಬಾಯ್ ಬಾಯ್. ಮುಂಬೈ ರೀಚ್ ಆಗಬೇಕಲ್ಲ. ಇಲ್ಲಿಂದ ಒಂದು 20-25 ಕಿಲೋಮೀಟ್ರ್ ಏನಿದೆ. ಅಬ್ಬಾ, ಇನ್ನು ಇಲ್ಲಿಂದ ಆಗೊಂಬೆಗೆ 22 ಕಿಲೋಮೀಟ್ರ್ ಇದೆ. 22 ಕಿಲೋಮೀಟ್ರ್ ರೀಚ್ ಆಗಬೇಕಂದ್ರೆ ಹೆಂಗೆ ಆದರೂ 2 ಅವರ್ಸ್ ಬೇಕು. ಈಗ ಸಮಯ ಬಂದು ಒಂದು ಗಂಟೆ. ಒಂದು ಗಂಟೆ ಆಯಿತು. 1 ಗಂಟೆ ಅಂದರೆ 3 ಗಂಟೆಗೆ ರೀಚ್ ಆಗ್ಬೋದು. ಊಟ ಅಲ್ಲಿಂದ ರೀಚ್ ಆದಮೇಲೆ ಇನ್ನು ಮುಂದೆ ಹೋಟ್ಲ್ ಇದೆಯಾ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಈಗ ಒಂದು 2 ಮಾವಿನಕಾಯಿ ತಿಂದು ಅಡ್ಜಸ್ಟ್ ಮಾಡಿದ್ದೀನಿ. ಅಲ್ಲಿಂದ ಮಾವಿನಕಾಯಿ ತಗೊಂಡು ಒಳ್ಳೆದಾಯಿತು, ಇಲ್ಲಾಂದರೆ ಅಷ್ಟೇ. ಇನ್ನು ಇಲ್ಲಿಂದ 10 ಕಿಲೋಮೀಟ್ರ್ ಇದೆ ಅಂತ ಬೋರ್ಡಲ್ಲಿದೆ, ಮ್ಯಾಪಲ್ಲಿ 14 ಕಿಲೋಮೀಟ್ರು. ಏನಿದು? ಇವಾಗ ಊಟ ಮಾಡಿ ರೆಸ್ಟ್ ತಗೊಂಡಿಲ್ಲ, ಹಂಗೆ ಹೋಗ್ತಾ ಇದ್ದೀನಿ, ಇಲ್ಲ ಲೇಟ್ ಆಗಿಬಿಟ್ರೆ ಅಂತ. ಇನ್ನು ಇಲ್ಲಿಂದ ಆಗುಂಬೆಗೆ 8 ಕಿಲೋಮೀಟ್ರ್ ಇದೆ. ಇಂಥ ಪ್ಲೇಸಲ್ಲಿ ನಿಂತುಬಿಟ್ಟು ಮೆಟ್ಬೋದು. ಏನಂದರೆ ನಮ್ಮ ಇದು ಚೈನಿಗೆ ಏಟಾಗ್ಬಿಡ್ತದೆ. ಎಷ್ಟು ನಿಂತ್ಕೊಂಡು ಮೆಟ್ತೀವಿ ಅಷ್ಟು ಬೇಗ ಚೈನ್ ಹೋಗ್ಬಿಡ್ತದೆ. ಇಂಥ ಜಾಗದಲ್ಲಿ ತಳ್ಳಲೇಬೇಕು. ವಂಡರ್ ವಿತ್ ಓವೆ. ವಿ ಸೈಲೆಂಟ್ ಓವೆ. ಇಷ್ಟು ಟ್ರಾವೆಲ್ ಮಾತ್ರ. ನಾವು ನಿಂತರ ಯಾವುದೋ ಮಿಷಿನ್ ಮೇಲೆ ಹೋಗ್ತಲ್ಲ ಅಲ್ಲ, ಈಗ ಗಾಡಿ ಮೇಲೆ ಹೋಗೋಕ್ಕೆ ಸಾಯ್ತೀವಿ. ಸೈಕಲಲ್ಲಿ ಹೋಗ್ತಿದ್ದೀರ, ಅದೊಂದು ಚಾಲೆಂಜ್ ಅಲ್ವಾ? ಎಲ್ಲ ಎಕ್ಸ್ಪೀರಿಯನ್ಸ್. ಇದಾದ್ಮೇಲೆ ನೆಕ್ಸ್ಟ್ ಬೈಕಲ್ಲಿ, ಅದಾದ್ಮೇಲೆ ನೆಕ್ಸ್ಟ್ ಕಾರಲ್ಲಿ, ಹಂಗೆ ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಇರೋದಲ್ಲ ಲೈಫ್. ಎಷ್ಟು ದಿನ ಪ್ಲಾನ್ ಅಲ್ಲಿದ್ದೀರಾ? 30 ದಿನ. 30 ದಿನ. ಈಗ ಎಷ್ಟು ದಿನ ಆಯ್ತು ಅಂದರೆ? ಇವಾಗ 5 ದಿನ ಆಯಿತು ಇವತ್ತಿಗೆ. ಆಲ್ ದ ಬೆಸ್ಟ್, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಸೊ ಮಚ್. ಒಂದು ಡಿಸ್ಟ್ರಿಕ್ಸ್ ಫಿನಿಶ್ ಆಗಿರ್ತಾರೋ ಕೋಲಾರ ಬರ್ತಿರಲ್ಲ? ಆಯ್ತು. ಸಿಗೋಣ. ನಮ್ಮದು ಘಾಟ್ ಸೆಕ್ಷನು ಇಲ್ಲಿಂದ ಶುರು ಆಗುತ್ತೆ ಅನಿಸುತ್ತೆ. ಅಬ್ಬಾ, ಇವಾಗ ಸ್ಟಾರ್ಟಿಂಗ್ ಎಂತ ಬೇಗರು. ನಾನು ಆ್ಯಕ್ಚುಲಿ ಮಲಯಾಳಂ. ನಿಮ್ಮದು ಲ್ಯಾಂಗ್ವೇಜ್ ಗೊತ್ತಾಗುತ್ತೆ, ಲೈಕ್ ಕಂಫರ್ಟಬಲ್ ವಿತ್ ಕನ್ನಡ. ಓಕೆ, ಕನ್ನಡದಲ್ಲಿ ಹುಟ್ಟಿದ್ದಕ್ಕೆ ಕನ್ನಡ ಮಾತಾಡ್ಕೊಂಡು ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಬಟ್ ಐ ವುಡ್ ಲೈಕ್ ಟು ಪ್ರಮೋಟ್, ಲೈಕ್ ನಿಮ್ಮ ಜೊತೆ ಒಂದು ಸೆಲ್ಫಿ ತಗೊಂಡು ಗುಡ್ ಕಾಸ್ಗೆ ಪ್ರಮೋಟ್ ಮಾಡೋಣ ಅಂತ. ನಮ್ಮಷ್ಟು ಮೀಡಿಯಾದವ್ರು ಟಿವಿನೆಲ್ಲ ಕೇಳಿದ್ರು, ನಾನು ಬೇಡ ಅಂದೆ. ಎಲ್ಲ ಕಂಪ್ಲೀಟ್ ಮಾಡಿ ನಾನೇ ಬರ್ತೀನಿ ಅಂದೆ. ನಿಮ್ಮ ಹೆಸರು? ಪ್ರಶಾಂತ್. ಓಕೆ, ಸಚಿನ್ ಕೊಳಿಗೆ ಅಂತ. ಕಳೆದು ಬಿಡುವ, ಮಳೆ ಹನಿಯೆಲ್ಲ ಬೀಳ್ತಾ ಹಿಂಗೈತೆ ಕೈಯಲ್ಲೆಲ್ಲ. ಸ್ವಲ್ಪ ಮಳೆದ ಡ್ರಾಪ್ ಬರ್ತೈತೆ. ಇಳ್ದು ಬಿಡುವ, ಮಳೆ ಸಿಕ್ಬಿಟ್ರೆ ಕಷ್ಟ. ಇಲ್ಲೇ ಲೋಕ ಬಿಟ್ರೆ ಅಲ್ಲಿ ಲಾಸ್ಟ್ ಕೆಳಗೆ ಇಳ್ದು ಬಿಟ್ಟು ಏನಾದ್ರು ಮಾಡುವ.
ಅಲ್ಲಿ ಒಂದೇ ಒಂದು ಪೆಟ್ರೋಲ್ ಬಂಕ್ ಇರೋದು. ಅವರು ಎಲ್ಲೋ ಮಾಡಿಲ್ಲ ಅಂದರೆ ಇನ್ನು ಒಂದು 10, 15, 20 ಕಿಲೋಮೀಟರ್ನ ಮುಂದೆ ಹೋಗ್ಬಿಟ್ಟು ಇನ್ನೊಂದು ಪೆಟ್ರೋಲ್ ಬಂಕ್ ಇದೆ. ಅಲ್ಲಿ ಸ್ವಲ್ಪ ಬ್ಯಾಗ್ ಹೋಗ್ಬಿಟ್ರೆ ಅವ್ರು ಎಲ್ಲೋ ಮಾಡಿಲ್ಲ ಅಂದರೆ ಮುಂದೆ ಹೋಗ್ಬಿಡುವ. ಶಬಾಯ್ ಹೆಂಗೆ ಓರ್ ನೋಡಿದ್ದಾನೆ ಅಂದರೆ ಅಕ್ಕಪ್ಪ ಹೆಂಗೆ ಓರ್ ನೋಡಿದ್ದಾನೆ. ನೋಡ್ಕೊಂಡ್ಬಿಟ್ಟು ಗುರು ಚೂರು ಮಿಸ್ ಆಗ್ಬಿಟ್ರೆ ಅಷ್ಟೇ, ಇನ್ನು ನಮ್ಮ ಬಸ್ಸಿನ ಅಡಿಲಿ ಹೋಗ್ಬೇಕಷ್ಟೇ ಅಲ್ಲ, ಅಷ್ಟೇ. ನನ್ನ ಚಾಲೆಂಜ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಬ್ರೇಕ್ ಇದೆ ಅಲ್ಲ ಗುರು, ಈ ಥರ ಹೋಯ್ತಾ ಇರುವಾಗ ಎಲ್ಲಾದರೂ ಬ್ರೇಕೆಲ್ಲ ಕಟ್ಟಾಗಿಡ್ಬೇಕಲ್ಲ, ಏನಾಗುತ್ತಲ್ಲ. ಇನ್ನು ಹಳೆ ಟೈಪ್ ಬ್ರೇಕ್ ಆದರೆ ಸೈಕಲ್ದು ಅಷ್ಟೇ ಮುಗೀತಿತ್ತು. ಆ ಒಂದು ಕಟ್ಟೆ ಬರುತ್ತಲ್ಲ, ಇದು ರಿಸ್ಕ್ ಆಗಿದ್ರಿಗೆ ಪುಣ್ಯ. ಈಗ ಹಲೋ ಹಾಯ್, ಏನು ಖುಷಿ ಗುರು, ಏನು ಖುಷಿ. ನಾನು ಆ್ಯಕ್ಚುಲಿ ಗ್ಲಾಸ್ ಆಗಿದ್ದೀನಿ, ಫುಲ್ ಕತ್ತಲಾಗಿದೆ ನನಗೆ. ಫುಲ್ಲು ಕಣ್ಣಿಗೆಲ್ಲ ಮಣ್ಣು ಹರ್ತೈತೆ, ಅದಕ್ಕೆ ಹಾಕಿದ್ದು. ನನಗೂ ಗ್ಲಾಸ್ ಹಾಕಿ ಇಷ್ಟ ಇಲ್ಲ. ಆ ವ್ಯೂನ ಇದು ಯಾವ ಥರ ಇದೆ ಅದೇ ಥರ ನೋಡಬೇಕು. ಓವರ್ಟೇಕ್ ಮಾಡ್ತಾನೆ ಆಂಬುಲೆನ್ಸ್. ಸೈಕಲಲ್ಲಿ ಹೋಗುವಾಗ ಈ ಥರ ಚಾಲೆಂಜ್ ಮಾಡುವಾಗ ಈ ಥರ ಇಳಿತಾ ಸಿಗ್ಬೇಕು ಅವರು, ಎಷ್ಟು ಖುಷಿ ಅಲ್ಲ. ವೆಯ್ಟ್ ಮಾಡಬೇಕು, ಮುಂದೆ ಹೋಗ್ಬಿಟ್ರೆ ಅಷ್ಟೇ. ಏನು ಬರ್ತಿದೆ ಬಸ್ಸಲ್ಲ ಲಾರಿ. ಓ ಏನಿಲ್ಲ ಕಣ ಅಂದ್ರಲ್ಲಿ ಎಲ್ಲ. ಮಂಗ ಅದು ಏನು ಖುಷಿ ಗೊತ್ತಿಲ್ಲ. ಇದ್ರ ಮಂಗ ನೋಡುವಾಗ ನನಗೆ ಎಷ್ಟು ಖುಷಿ ಅಂದರೆ, ಆದರೆ ಇಲ್ಲಿ ಬಸ್ಟೇ ಬೋರ್ಡ್ ಹಾಕಿದ್ದಾರೆ, ನೀವು ಮಂಗಕ್ಕೆ ಏನು ಕೊಡಬಾರ್ದು ಅಂತ. ಬಾಯ್. ಹಲೋ, ಏನು ಮಾಡ್ತಿದ್ದಾನೋ? ಅಯ್ಯೋ ತುಂಬ ಕೋಪದಲ್ಲಿದ್ದಾನೆ, ಹೊಡೆದೇ ಬಿಡ್ತಾನೆ. ಓಕೆ, ಹಾರ್ನ್ ಕೆಳಗಿಂದ ಹೊಡಿತಾರದ. ಅಯ್ಯಯ್ಯೋ, ನಾನು ಹೆಂಗೆ ಮಾಡೋದು? ಹಾರ್ನ್ ಹೊಡಿದು, ಇದು ನಂದು ಹಾರ್ನ್. ಇನ್ನು ಯಾವ ಹಾರ್ನ್ ಕೇಳ್ದೆ ನನಗೆ? ಬೆಲ್ಲ ಹೊಡೆದ್ರೆ ಬೆಲ್ಲ ಕೇಳಲ್ಲ, ಹೋಗ್ಬೇಕಷ್ಟೆ. ಆ್ಯಕ್ಚುಲಿ ಇಲ್ಲೊಂದು ಮಳೆ ಬಂದ್ಬಿಡ್ತೀಗ, ಸಖತ್ ಜೋರು. ಇನ್ನೊಂದು ಅಂಗಡಿಯಲ್ಲಿ ಸೆಡಲ್ ಹಾಕಿದ್ದೀನಿ. ಇಲ್ಲೊಂದು ಆ್ಯಕ್ಚುಲಿ ಇಲ್ಲೊಂದು ಪೆಟ್ರೋಲ್ ಬಂಕ್ ಇದೆ, ಮುಂದೆ ಹೋಗ್ಬೇಕಂದ್ರೆ 20 ಕಿಲೋಮೀಟ್ರ್ ಹೋಗ್ಬೇಕಂತೆ. ಈ ಥರ ಮಳೆ ಬಂದರೆ ಇಲ್ಲೇ ಅಷ್ಟೇ ಹೋಗ್ಬೇಕಷ್ಟೆ. ಈ ಚಳಿಯಲ್ಲಿ ಒಂದು ಜ್ಯೂಸ್ ಕುಡಿತಾ ಇದ್ದೀನಿ. ಇವಾಗ ಬಂದು ಇದು ಸೋಮೇಶ್ವರ. ಮಳೆ ಬಂದ್ಬಿಟ್ಟು ಈಗ ನೀರಿದೆಯಾ? ಹಾಂ, ಆ ಕಡೆ ಇದೆಯಾ? ಬೆಳಿಗ್ಗೆ ನಮಗೆ ಶಿವಮೊಗ್ಗ ಜಿಲ್ಲೆ ಕಂಪ್ಲೀಟ್ ಮಾಡೋಕ್ಕೆ ಕಷ್ಟ ಆಗ್ಬಿಡ್ತದೆ, ಅದಕ್ಕೆ ಥ್ಯಾಂಕ್ ಯು. ಲಗೇಜ್ ಎಲ್ಲ ಫುಲ್ಲು ಬಿಚ್ಚೋಗ್ಬಿಡ್ತು ಗುರು. ಇವಾಗ ಇಲ್ಲಿಂದೊಂದು 19 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಹೆಬ್ರಿಗೆ 11 ಕಿಲೋಮೀಟ್ರು. ಹೆಬ್ರಿ ದಾಟ್ಬಿಟ್ಟು ಪುನಃ 19 ಕಿಲೋಮೀಟ್ರ್ ಹೋಗ್ಬೇಕಲ್ಲಪ್ಪ. ಹಳೆ ಒಂದು ಬಂದ್ಬಿಟ್ರೆ ಚೆಂದ ಅಲ್ಲ. ಈ ದಾರಿಗೆ ಅಷ್ಟು ಗಾಡಿ ಬರಲ್ಲ, ಆಯಿತಾ. ನೈಟಲ್ಲಿ ಕಷ್ಟ, ಲೈಟ್ ಹಾಕಿಲ್ಲ ಅಂದರೆ. ಹಾಂ, ಸೀಬೆಕಾಯಿ ಮರ ಇದೆಯಲ್ಲ. ಸೋಮೇಶ್ವರದಲ್ಲಿ ಸ್ಟೇ ಮಾಡಿ ಹೋಗ್ಬೋದು. ಕಾಶಿನಮಕ್ಕಿ ಎಂಬ ಶಾಲೆಯಲ್ಲಿ ಮನವನ್ನು ಹಾಕಿದ್ದೀನಿ. ಹಾಗೂ ನಮ್ಮದು ಉಡುಪಿ ಜಿಲ್ಲೆಯು ಕಂಪ್ಲೀಟ್ ಆಗಿದೆ. ಹಾಗೂ ನಮ್ಮದು ಉಡುಪಿ ಜಿಲ್ಲೆ ಕಂಪ್ಲೀಟ್ ಆಗಿದೆ. ನಮ್ಮ 5ನೇ ಜಿಲ್ಲೆ. ಬ್ಯಾಕಲ್ಲೊಂದು ಲೈಟು, ಫ್ರಂಟಲ್ಲಿ ಲೈಟ್ ಹಾಕಿದ್ದೀನಿ.
6 ಗಂಟೆ ಕತ್ಲಾಗ್ಬಿಟ್ರೆ ಕಷ್ಟ. ಒಂದು 7 ಗಂಟೆ ರೀಚಾರ್ಜ್ ಹಾಕ್ಬಿಡ ಅಲ್ಲಿ ಎಲ್ಲ ಹೋಗ್ಬಿಟ್ಟು ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. ಹಿಂಗೆ ನನಗೆ ಹೇಳ್ತಿದ್ದೀನಿ, ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. ಇವಾಗ ಅಷ್ಟೇ ಮಳೆ ಬಂದಿದ್ದು, ಈಗ ಸ್ಟಾಪ್ ಆಗಿದ್ದು. ನನಗಾಗಿ ಸ್ಟಾಪ್ ಆಗಿದ್ದು ಮಳೆ, ಜೋರು ಬಂತದ್ದೆ ಮಳೆ, ಇವಾಗ ಸ್ಟಾಪ್ ಆಗಿದ್ದು. ಗಂಟೆ ಬಂದು 6 ಆಯಿತು, ಇನ್ನೂ 10 ಕಿಲೋಮೀಟ್ರ್ ಇದೆ ಮುಗಿಸ್ಬೋದಲ್ಲ. ಇನ್ನೂ 6 ಕಿಲೋಮೀಟ್ರ್ ಇರೋದು. ನಾವು ಈಗ 4 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ವೆಲ್ ಟ್ರೈ. ಪ್ಲ್ಯಾನ್ ಮಾಡೋದು ಒಂದು, ಇಲ್ಲಿ ನಡೆಯೋದು ಬೇರೆ. ಹಾಗಾಗಿ ಇನ್ನು ಪ್ಲ್ಯಾನ್ ಮಾಡೋದಿಲ್ಲ, ಎಲ್ಲಿ ಆಗುತ್ತೋ ಅಲ್ಲಿ ನಡೆಯೋದು. ಏನಂದರೆ ಈ ಥರ ಒಂದೇ ಪೆಟ್ರೋಲ್ ಬಂಕ್ ಸಿಕ್ಬಿಟ್ರೆ ಕಷ್ಟ. ಒಂದು 2-3 ಇದ್ದರೆ ನಮಗೆ ಒಬ್ಬರೆಲ್ಲ ಮಾಡಿಲ್ಲ, ಇನ್ನೊಂದು ಕಡೆ ಕೇಳ್ಬೋದು. ಈಗ ಇದು ಏನಂತ ಗೊತ್ತಿಲ್ಲ, ಏನೋ ಮಾಡ್ತಾರಾ ಇಲ್ವೋ ಅಂತ. ರಣ ಹಂಗೆ ಮಟ್ಬಿಟ್ಟೆ. ಇವಾಗ ಬಂದ್ಬಿಟ್ಟು 6:10 ಆಯಿತು, ಇನ್ನೂ 6 ಕಿಲೋಮೀಟ್ರ್ ಇರೋದು. ನಾವು ಈಗ 4 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ಇನ್ನು ಇಲ್ಲಿಂದ 1 ಕಿಲೋಮೀಟ್ರ್ ಇದೆ. ಸಮಯ ಬಂದುಬಿಟ್ಟು 6:15. ಇವಾಗ ಬಂದು ಇಲ್ಲಿ ಟೆಂಟ್ ಹಾಕಿದ್ದು, ಸ್ನಾನ ಮಾಡಿ ಟವಲ್ನ ಒಣಗೋಕ್ಕಾಗಾಯಿತು. ಈಗ ಸ್ನಾನ ಮಾಡಿ ಸ್ವಲ್ಪ ಫ್ರೆಶ್ ಆಗಿದ್ದೀನಿ. ಇನ್ನೇನಿಲ್ಲ, ಇನ್ನೂ ಊಟ ಮಾಡ್ಕೊಂಡು ಬರ್ಬೇಕು. ಇಲ್ಲಿಂದೊಂದು 1 ಕಿಲೋಮೀಟ್ರ್ ಹೋಗ್ಬೇಕು ಮುಂದೆ. ಆಗ ಇವತ್ತಿನ ಒಳ್ಳೆ ಇಷ್ಟೇ. ಇನ್ನು ಮುಂದಿನ ಒಳ್ಳೆ ಸಿಗೋ ತನಕ ಬಾಯ್.